ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಹಿನ್ನೆಲೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಅವರನ್ನ ಬಂಧಿಸಿ ಬಳಿಕ ಬಿಡುಗಡೆ ಮಾಡಲಾಗಿತ್ತು. ಮಂಗಳವಾರ ಇಬ್ಬರನ್ನು ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು. ಪೊಲೀಸರು ನೋಟಿಸ್ ನೀಡಿದ್ದ ಹಿನ್ನೆಲೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ವಿನಯ್ ಮತ್ತು ರಜತ್ ಅವರನ್ನ ನಾಗರಬಾವಿಯ ಅಕ್ಷಯ ಸ್ಟುಡಿಯೋಗೆ ಕರೆತಂದು ಮಹಜರು ನಡೆಸಿದ್ರು. ಈ ವೇಳೆ ರೀಲ್ಸ್ಗೆ ಬಳಸಿದ ಮಾರಕಾಸ್ತ್ರ ಅಸಲಿಯೋ ನಕಲಿಯೋ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಯಾವ ಸ್ಥಳದಲ್ಲಿ ರೀಲ್ಸ್ ಮಾಡಿದ್ದು, ರೀಲ್ಸ್ ಮಾಡಿದ ಉದ್ದೇಶವೇನು ಅಂತ ಪೊಲೀಸರು ಪ್ರಶ್ನಿಸಿದ್ರು. ಮಹಜರು ಅಂತ್ಯಗೊಂಡ ಬಳಿಕ ಠಾಣೆಗೆ ಕರೆದೊಯ್ದು ಮತ್ತೆ ವಿಚಾರಣೆ ನಡೆಸಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಸೋಮವಾರ ಬಂಧನಕ್ಕೊಳಗಾಗಿದ್ದ ರಜತ್ ಮತ್ತು ವಿನಯ್ರನ್ನ ಪೊಲೀಸರು ನೋಟಿಸ್ ನೀಡಿ ಬಿಟ್ಟು ಕಳುಹಿಸಿದ್ರು. ಪೊಲೀಸರ ಪರಿಶೀಲನೆ ವೇಳೆ ರೀಲ್ಸ್ ಮಾಡಲು ಬಳಸಿದ್ದ ಫೈಬರ್ ಮಚ್ಚು ಎಂಬುದು ಪತ್ತೆಯಾದ ಹಿನ್ನೆಲೆ ಇಬ್ಬರನ್ನು ಬಿಟ್ಟು ಕಳುಹಿಸಲಾಗಿತ್ತು. ಆದರೆ ರೀಲ್ಸ್ ವೇಳೆ ರಜತ್ ಮತ್ತು ವಿನಯ್ ಬಳಸಿದ ಮಚ್ಚಿಗೂ ವಿಚಾರಣೆ ವೇಳೆ ಸಲ್ಲಿಕೆಯಾದ ಫೈಬರ್ ಮಚ್ಚಿಗೂ ವ್ಯತ್ಯಾಸವಿದೆ. ಬೇಕಂತಲೇ ರಜತ್ ಮತ್ತು ವಿನಯ್ ಫೈಬರ್ ಮಚ್ಚು ತಂದುಕೊಟ್ರಾ ಅನ್ನೋ ಅನುಮಾನ ಶುರುವಾಗಿದೆ. ಇನ್ನು ವಿಡಿಯೋದಲ್ಲಿನ ಮಚ್ಚು ಜಪ್ತಿ ಮಾಡಿದ್ದ ಮಚ್ಚು ತಾಳೆಯಾಗದ ಹಿನ್ನೆಲೆ ಮತ್ತೆ ಮಚ್ಚಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಒಂದ್ ವೇಳೆ ರೀಲ್ಸ್ನಲ್ಲಿ ಬಳಸಿದ್ದಾರೆನ್ನಲಾದ ಮಚ್ಚು ಪತ್ತೆಯಾದ್ರೆ ರಜತ್ ವಿನಯ್ ವಿರುದ್ಧ ಸಾಕ್ಷ್ಯನಾಶ ಕೇಸ್ ಹಾಕುವ ಸಾಧ್ಯತೆ ಇದೆ. ಪೊಲೀಸರನ್ನ ಮಿಸ್ಲೀಡ್ ಮಾಡುವ ಪ್ರಯತ್ನ ಮಾಡಿದ್ರೆ ಸಾಕ್ಷ್ಯನಾಶದ ಆರೋಪದಡಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಕಮಿಷನರ್ ದಯಾನಂದ್ ಹೇಳಿದ್ದಾರೆ. ರೀಲ್ಸ್ನಲ್ಲಿ ಬಳಸಿದ್ದ ಮಚ್ಚು ಮತ್ತು ಫೈಬರ್ ಮಚ್ಚಿಗೂ ವ್ಯತ್ಯಾಸ ಇರುವ ಬಗ್ಗೆ ರಜತ್ ಮಾತನಾಡಿದ್ದಾರೆ. ಸೆಟ್ನವರು ಒಂದಷ್ಟು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವುದು ಕಳಿಸಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ಅದೇನೋ ತಪ್ಪಾಗಿದೆ ಅಂತ ಬಂತು. ನಾವು ಪೊಲೀಸರನ್ನ ದಾರಿ ತಪ್ಪಿಸುವ ಯಾವುದೇ ಪ್ರಯತ್ನ ಮಾಡಿಲ್ಲ ಎಂದಿದ್ದಾರೆ. ಬಟ್ ಅದೇ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗೆ ಇವ್ರ ಹತ್ರ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ನಾವು ಇಂಡೆಪ್ತಾಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಯಾವುದೇ ಕಾರಣಕ್ಕೂ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋದಾಗಲಿ ಇಲ್ಲ ಪೊಲೀಸವ್ರಿಗೆ ಸುಳ್ಳು ಹೇಳೋದಾಗಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ಇದನ್ನು ದಯವಿಟ್ಟು ಬೇರೆ ಥರ ತಿರುಗಿಸೋಕ್ಕೆ ಹೋಗಬೇಡಿ. ಅಸಲಿ ಮಚ್ಚು ಪತ್ತೆ ಮಾಡುವ ಸಲುವಾಗಿ ನೋಟಿಸ್ ನೀಡಿದ್ದ ಹಿನ್ನೆಲೆ ರಜತ್ ಪತ್ನಿ ಸಹ ವಿಚಾರಣೆಗೆ ಹಾಜರಾಗಿದ್ರು. ಸೋಮವಾರ ಬಂಧನಕ್ಕೊಳಗಾಗಿದ್ದ ವಿನಯ್ ಮತ್ತು ರಜತ್ರನ್ನ ಬಸವೇಶ್ವರ ನಗರ ಇನ್ಸ್ಪೆಕ್ಟರ್ ವಿಚಾರಣೆ ನಡೆಸಿದ್ದಾರೆ. ಲಾಂಗ್ ಬಳಸಿ ರೀಲ್ಸ್ ಮಾಡುವ ಮೂಲಕ ಸಮಾಜಕ್ಕೆ ಯಾವ ಸಂದೇಶ ನೀಡಲು ಬಯಸಿದ್ರಿ ಎಂದು ಪ್ರಶ್ನಿಸಲಾಗಿದೆ. ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ ರಜತ್ ಮತ್ತು ವಿನಯ್ ರಿಯಾಲಿಟಿ ಶೋ ಸಲುವಾಗಿ ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡಿದ್ದಾಗಿ ಹೇಳಿದ್ದಾರೆ. ಡೆವಿಲ್ ಚಿತ್ರದ ನಾಯಕ ಮತ್ತು ಖಳನಾಯಕನ ಪಾಲಿಗೆ ಎಸಿಪಿ ಚಂದನ್ ಸಿಂಹ ಸ್ವಪ್ನವಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಡೆವಿಲ್ ನಟ ದರ್ಶನ್ ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದ ಎಸಿಪಿ ಚಂದನ್ ಇದೀಗ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಆರೋಪದ ಅಡಿ ಡೆವಿಲ್ ಖಳನಾಯಕ ವಿನಯ್ ಗೌಡನನ್ನ ಪೊಲೀಸ್ ಠಾಣೆಯ ಮೆಟ್ಟಿಲೇರಿಸಿದ್ದಾರೆ. ಇನ್ನು ಕೊಲೆ ಆರೋಪದ ಬಳಿಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳದ ದರ್ಶನ್ ಧನ್ವೀರ್ ನಟನೆಯ ವಾಮನ ಸಿನಿಮಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಮಾರ್ಚ್ 27ರ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ. ದುಬೈನಿಂದ ಚಿನ್ನ ಕಳ್ಳಸಾಗಣೆ ಕೇಸ್ ಸಂಬಂಧ ಬೆಂಗಳೂರಿನಲ್ಲಿ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಟಿ ರನ್ಯಾರಾವ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಡಿಆರ್ಐ ಅಧಿಕಾರಿಗಳ ಪರ ವಕೀಲ ಮಧುರಾವ್ ವಾದ ಮಂಡಿಸಿದ್ರು. ರನ್ಯಾರಾವ್ ಕೇಸ್ ಶಿಕ್ಷಾರ್ಹ ಅಪರಾಧವಾಗಿದೆ ಹಾಗೂ ಜಾಮೀನು ರಹಿತವಾಗಿದೆ. ಬಂಧನದ ವೇಳೆ ಕಸ್ಟಮ್ಸ್ ಕಾಯ್ದೆ 102 ಅಡಿಯಲ್ಲಿ ಕೂಡಲೇ ನೋಟಿಸ್ ನೀಡಲಾಗಿದೆ. ಅಧಿಕಾರಿಗಳು ಪರ್ಸನಲ್ ಸರ್ಚ್ ಮಾಡಲು ಮುಂದಾದಾಗಲೂ ಡಿಆರ್ಐ ಅಧಿಕಾರಿಗಳು ಗೈಡ್ಲೈನ್ಸ್ ಫಾಲೋ ಮಾಡಿದ್ದಾರೆ. ಕಸ್ಟಮ್ಸ್ ಕಾಯ್ದೆ 123ರಂತೆ ಸ್ಮಗ್ಲಿಂಗ್ ಮಾಡುವ ಪ್ರಯತ್ನ ಮಾಡಿದ್ರೆ ಅದು ಪ್ರಾಥಮಿಕ ನಂಬಲು ಅರ್ಹವಾಗಿದ್ರೆ ಜಾಮೀನು ನೀಡಬಾರದೆಂದು ವಾದ ಮಂಡಿಸಿದ್ದಾರೆ. ಇತ್ತ ರನ್ಯಾ ಪರ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿ ನೋಟಿಸ್ ನೀಡಿದ್ದೇವೆ ಅಂತಾರೆ, ಪಂಚನಾಮೆ ಮಾಡಿದ್ದೇವೆ ಅಂತಾರೆ, ಆದರೆ ಆರೋಪಿಯಿಂದ ಒಪ್ಪಿಗೆ ಎಲ್ಲಿ ಪಡೆದಿದ್ದೀರಾ? ನನ್ನ ಕಕ್ಷಿದಾರರಿಗೆ ಜಾಮೀನು ಮಂಜೂರು ಮಾಡಬೇಕೆಂದು ವಾದ ಮಂಡಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ರನ್ಯಾರಾವ್ ಜಾಮೀನು ಅರ್ಜಿ ಆದೇಶವನ್ನು ಮಾರ್ಚ್ 27ಕ್ಕೆ ಕಾಯ್ದಿರಿಸಿದೆ. ಸಚಿವ ರಾಜಣ್ಣರನ್ನ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ ಆರೋಪ ಹಿನ್ನೆಲೆ ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾದ ರಾಜಣ್ಣ ತನಿಖೆ ನಡೆಸುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ ಪರಮೇಶ್ವರ್, ಸಿಎಂ ಕಾನೂನು ತಜ್ಞರ ಜೊತೆ ಚರ್ಚಿಸಿ ತನಿಖೆ ಬಗ್ಗೆ ತೀರ್ಮಾನ ಮಾಡುತ್ತೇವೆ, ಯಾರಿಂದ ಹೇಗೆ ತನಿಖೆ ನಡೆಸಬೇಕೆಂದು ನಿರ್ಧಾರ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ರಾಜಣ್ಣ ಭೇಟಿ ಬಳಿಕ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಹನಿ ಟ್ರ್ಯಾಪ್ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಮನವಿ ಪತ್ರ ಸಲ್ಲಿಕೆಗೂ ಮುನ್ನ ಹನಿ ಟ್ರ್ಯಾಪ್ ಮಾಡಲು ಬಂದವರ ಬಗ್ಗೆ ಮಾಹಿತಿ ನೀಡಿದ ರಾಜಣ್ಣ, 2 ಸಾರಿ ಒಬ್ಬನೇ ಹುಡುಗ ಬಂದಿದ್ದ, ಆದರೆ 2 ಸಲ ಬೇರೆ ಬೇರೆ ಹುಡುಗಿಯರು ಬಂದಿದ್ರು ಎಂದಿದ್ದಾರೆ.
ಆರ್ ಅಶೋಕ್ಗೆ ಮುನಿರತ್ನ 100ಕ್ಕೆ 100ರಷ್ಟು HIV ಇಂಜೆಕ್ಷನ್ ನೀಡಿದ್ದಾರೆ. HIV ಇಂಜೆಕ್ಷನ್ ನೀಡಿರೋದ್ರಿಂದ ಅಶೋಕ್ ಬಣ್ಣ ಬದಲಾಗಿದೆ. ಆರ್ ಅಶೋಕ್ ತುಟಿ ಮೊದಲಿನಂತೆ ಇಲ್ಲ, ಕೈ ಬಣ್ಣ ಬದಲಾಗಿದೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಅಶೋಕನ್ಗೂ ಸೇರಿಸಿ ಕೊಟ್ಬಿಟ್ಟನು. ಅಶೋಕನ್ನು ಪಾಪ ತುಟಿ ಗಿಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ, ನೋಡ್ತಾ ಇದ್ದೀರಾ ನೀವು. ಮುಂಚೆ ಇದ್ದಿದ್ದ ಕಲರ್ ಇಲ್ಲ ಅಶೋಕ್ ಅವ್ರಿಗೆ. ಪಾಪ ಆರ್ ಅಶೋಕ್ ಅವ್ರಿಗೆ ತುಟಿ ಚೇಂಜ್ ಆಗೋದಿದೆ ಯಾಕೋ, ಕೈಯೂ ಚೇಂಜ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ. ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನಿಮಗಂತೂ 100% HIV ಕೊಟ್ಟರು ಅಂತೂ ನಿಜ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಮಧ್ಯರಾತ್ರಿ ಬಾಗಿಲು ಬಡಿಯುವ ನಿಗೂಢ ಮಹಿಳೆ ಭೀತಿ ಹುಟ್ಟಿಸಿದ್ದಾಳೆ. ತಲೆ ಮೇಲೆ ಬಟ್ಟೆ ಹಾಕಿಕೊಂಡು ಮಧ್ಯರಾತ್ರಿ ರಸ್ತೆಯಲ್ಲಿ ನಡೆದುಕೊಂಡು ಬರುವ ಮಹಿಳೆ ಬಾಗಿಲು ಬಡಿಯುತ್ತಾಳೆ, ಡೋರ್ ಬೆಲ್ ಒತ್ತುತ್ತಾಳೆ. ಈಕೆನ್ನ ನೋಡಿ ಪ್ರಾಣಿಗಳು ವಿಚಿತ್ರವಾಗಿ ವರ್ತಿಸುತ್ತವೆ. ಹಸುಗಳು, ಬೀದಿ ನಾಯಿಗಳು ಈ ಮಹಿಳೆಯನ್ನ ನೋಡುತ್ತಲೇ ಓಡಿ ಹೋಗ್ತಿವೆ. ಈ ನಿಗೂಢ ಮಹಿಳೆಯಿಂದಾಗಿ ಗ್ವಾಲಿಯರ್ ಜನ ಭಯಭೀತರಾಗಿದ್ದಾರೆ. ಕೇವಲ ಇದು ಯಾರೋ ತಮಾಷೆಗೆ ಮಾಡ್ತಿರಬೇಕು ಅಂತಿದ್ದಾರೆ. ಮತ್ತೆ ಕೆಲವರು ಈಕೆ ಬಾಗಿಲು ಬಡಿದ, ಡೋರ್ ಬೆಲ್ ಒತ್ತಿದ ಮನೆಯಲ್ಲಿ ಜನ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದಿದ್ದಾರೆ. ದೇವರು, ಪೂಜೆ, ಹವನದ ಮೊರೆ ಹೋಗಿದ್ದಾರೆ. ವಿಡಿಯೋ ವೈರಲ್ ಆದ ಬಳಿಕ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಕೇಂದ್ರ ಸರ್ಕಾರ ಸಂಸದರ ವೇತನವನ್ನ ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡಿದೆ. ವೆಚ್ಚದ ಹಣದುಬ್ಬರ ಸೂಚ್ಯಂಕವನ್ನ ಗಣನೆಗೆ ತೆಗೆದುಕೊಂಡು 2023ರ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ವೇತನವನ್ನ 24% ಏರಿಕೆ ಮಾಡಲಾಗಿದೆ. ಇಲ್ಲಿ ತನಕ ತಿಂಗಳಿಗೆ 1 ಲಕ್ಷ ಪಡೆಯುತ್ತಿದ್ದ ಸಂಸದರು ಇನ್ಮುಂದೆ 1,24,000 ಪಡೆಯಲಿದ್ದಾರೆ. ವೇತನ ಅಷ್ಟೇ ಅಲ್ಲ, ಸಂಸದರ DA ಮತ್ತು ಮಾಜಿ ಸಂಸದರ ಪಿಂಚಣಿ ಮೊತ್ತವನ್ನು ಏರಿಸಲಾಗಿದೆ. ಸಂಸದರ ಮಾಸಿಕ ವೇತನವನ್ನ 1 ಲಕ್ಷದಿಂದ 1,24,000ಕ್ಕೆ ಏರಿಸಿರುವ ಕೇಂದ್ರ ಸರ್ಕಾರ ಸಂಸದರ ದಿನಭತ್ಯೆಯನ್ನ 2,000ದಿಂದ 2,500ಕ್ಕೆ ಏರಿಸಿದೆ. ತಿಂಗಳ ಕ್ಷೇತ್ರ ಭತ್ಯೆ 70,000ದಿಂದ 87,000ಕ್ಕೆ ಏರಿಸಿದ್ರೆ, ಕಚೇರಿ ವೆಚ್ಚಕ್ಕೆ ನೀಡ್ತಾ ಇದ್ದ ಮೊತ್ತವನ್ನ 60,000ದಿಂದ 75,000ಕ್ಕೆ ಏರಿಸಲಾಗಿದೆ. ಪೀಠೋಪಕರಣ ಖರೀದಿಯ ಮಿತಿಯನ್ನ 80,000ದಿಂದ 1 ಲಕ್ಷಕ್ಕೆ ಏರಿಸಲಾಗಿದೆ. ಇದೇ ವೇಳೆ ಮಾಜಿ ಸಂಸದರ ಮಾಸಿಕ ಪಿಂಚಣಿಯನ್ನ 25,000ದಿಂದ 31,000ಕ್ಕೆ ಏರಿಸಲಾಗಿದೆ. ಮುಂಬೈ ಪೊಲೀಸರ ರಕ್ಷಣೆಯಲ್ಲಿ ಕೆಲವರು IPL ಪಂದ್ಯಗಳ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಶಿವಸೇನೆ ಶಾಸಕ ಮತ್ತು ಮಹಾರಾಷ್ಟ್ರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಅಂಬಾದಾಸ್ ದಾನ್ವೆ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಪೂರಕವಾದ ಸಂಭಾಷಣೆಯ ಸಾಕ್ಷಿಯನ್ನ ಒಳಗೊಂಡಿರುವ ಪೆನ್ ಡ್ರೈವ್ ತನ್ನ ಬಳಿ ಇರೋದಾಗಿ ಹೇಳಿಕೊಂಡಿದ್ದಾರೆ. ಈ ಹಿಂದೆ ಮ್ಯಾಚ್ ಫಿಕ್ಸಿಂಗ್ನ ಕಾರಣಕ್ಕೆ 2 ವರ್ಷ ಬ್ಯಾನ್ ಆಗಿದ್ದ CSKಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಮುಂಬೈ ಇಂಡಿಯನ್ಸ್ ಎದುರಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಆಟಗಾರರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದ್ದು, ಈ ಕುರಿತ ವಿಡಿಯೋ ಭಾರೀ ವೈರಲ್ ಆಗಿದೆ.